ಮಹಾಯುದ್ಧ ವಿಷಯಕ್ಕೆ ಮತ್ತು ಸ್ವಾಗತ. ಅಖಾಡದಲ್ಲಿ ಚಿಕ್ಕಗೌಡರು ಈ ವಿಷಯದ ಬಗ್ಗೆ ನಾವು ಚರ್ಚೆನ ಕೈಗೆತ್ತಿಕೊಂಡು ಅದಕ್ಕಿಂತ ಮೊದಲು ಕೆಲವು ಪಾಯಿಂಟ್ಗಳು ನೋಡ್ಕೊಂಬರೋಣ. ಗೌಡ್ರ ಪ್ಲಾನ್ ಏನು ಅಂತ, ಹಾಸನದಲ್ಲಿ ತಾತನ ಪರ ಪ್ರಚಾರಕ್ಕೆ ಇಳಿದ ಪ್ರಜ್ವಲ್ ರೇವಣ್ಣ, ಎಚ್ ಡಿ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಪ್ರಚಾರಕ್ಕೆ ಇಳಿದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪನ ಪರ ಕ್ಯಾಂಪೇನ್ ಶುರು ಮಾಡಿದ ನಿಖಿಲ್ ಗೌಡ. ಸೊ ರಾಜಕಾರಣಕ್ಕೆ ದೇವೇಗೌಡರ ಮೊಮ್ಮಕ್ಕಳ ಎಂಟ್ರಿ ಇದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಮೊದಲು ಇಲ್ಲ ಅಂತ ಹೇಳ್ತಾ ಇದ್ರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ರೇವಣ್ಣ. ಈಗ ಸ್ಪಷ್ಟವಾಗಿ ಈ ಒಂದು ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಮೊಮ್ಮಕ್ಕಳು ಎಂಟ್ರಿ ಆಗಿದ್ದಾರೆ. ಅಂದರೆ ಇದು ಅಧಿಕೃತವಾಗಿ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿನ ಅನ್ನುವಂಥ ಪ್ರಶ್ನೆ. ಇನ್ನೊಂದು, ಮೊಮ್ಮಕ್ಕಳನ್ನ ರಾಜಕೀಯಕ್ಕೆ ತರಲು ದೇವೇಗೌಡರು ಪಕ್ಕಾ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅವ್ರು ಯಾವತ್ತೂ ಕೂಡ ಯಾವುದೇ ಒಂದು ಕೆಲಸಗಳನ್ನು ಪ್ರೀ ಪ್ಲಾನ್ ಇಲ್ಲದೆ ಮಾಡೋದಿಲ್ಲ. ದೇವೇಗೌಡರು ಮುಂದಿನ 5 ವರ್ಷದ ಪ್ಲಾನನ್ನು ಈಗಿಂದ ಶುರು ಮಾಡಿದ್ದಾರೆ ಅಂತಂದರೆ 3ನೇ ತಲೆಮಾರಿನ ತಮ್ಮ ಮೊಮ್ಮಕ್ಕಳನ್ನು ಇವತ್ತಿಂದಲೇ ರಂಗ ತಾಲೀಮನ್ನು, ರಾಜಕೀಯ ಶಸ್ತ್ರಾಭ್ಯಾಸವನ್ನು ದೇವೇಗೌಡರು ಮೊಮ್ಮಕ್ಕಳಿಗೆ ಕಲಿಸುವಂಥ ಒಂದು ಅಖಾಡ ರೆಡಿ ಮಾಡಿದ್ದಾರೆ. 3ನೇ ತಲೆಮಾರಿಗೂ ಮುಂದುವರಿದಿದೆ ದೇವೇಗೌಡರ ಕುಟುಂಬ ರಾಜಕಾರಣ. ತಾವು ಹೇಳ್ತಾ ಇರ್ಬೋದು, ದೇವೇಗೌಡರನ್ನ ಸಾಮಾನ್ಯವಾಗಿ ಕುಟುಂಬ ರಾಜಕಾರಣದ ಬಗ್ಗೆ ಬಹಳ ಮಮತೆ, ಮಕ್ಕಳನ್ನು ಬೆಳೆಸ್ತಾರೆ ಅನ್ನೋಂಥದ್ದು. ಈಗ ಮೊಮ್ಮಕ್ಕಳು ಕೂಡ ಪ್ರಚಾರದ ರೂಪದಲ್ಲಿ ನೆಪದಲ್ಲಿ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಓಟ್ಗಳನ್ನು ಕೇಳ್ತಾ ಇದ್ದಾರೆ. ನನ್ನ ಶ್ರಮ ಇದೆ ಅಂತ ಹೇಳ್ತಾ ಇದ್ದಾರೆ ಮೊಮ್ಮಕ್ಕಳು. ಅಂದರೆ ಸ್ಪಷ್ಟವಾಗಿ 2 ಭದ್ರಕೋಟೆಗಳಲ್ಲಿ ಮೊಮ್ಮಕ್ಕಳು ಪ್ರತಿಷ್ಠಾಪಿತರಾಗಲಿಕ್ಕೆ ಸಿದ್ಧತೆ ನಡೀತಾ ಇದೆ. ಕುಮಾರಸ್ವಾಮಿ ಪುತ್ರ ನಿಖಿಲ್ಗೆ ರೆಡಿ ಆಗ್ತಾ ಇದೆಯಾ ರಾಮನಗರ ಅಖಾಡ? ಒಂದು ವೇಳೆ ಚಿಕ್ಕಬಳ್ಳಾಪುರದಲ್ಲಿ ಕುಮಾರಸ್ವಾಮಿ ಗೆದ್ದರೆ ರಾಮನಗರ ಖಾಲಿ ಆಗುತ್ತೆ. ಅಲ್ಲಿ ತಮ್ಮ ಪುತ್ರರನ್ನೇ ಕಣಕ್ಕಿಳಿಸುವಂಥ ಸಾಧ್ಯತೆ. ಮೊದಲಿಗೆ ದೇವೇಗೌಡರ ಕುಟುಂಬ ಇಲ್ಲ ಅಂತ ಹೇಳುತ್ತೆ. ನಂತರ ಕಾರ್ಯಕರ್ತರ ಒತ್ತಾಯಕ್ಕೆ, ಜನರ ಅಭಿಪ್ರಾಯಕ್ಕೆ ಮಣಿದು ಈ ಒಂದು ಕ್ಷೇತ್ರದಲ್ಲಿ ನಿಖಿಲ್ ಗೌಡರು ಕೂಡ ಕಣಕ್ಕಿಳಿಸುವ ಸಾಧ್ಯತೆ ಇದೆ. ಬಹಳ ಇಂಟ್ರೆಸ್ಟಿಂಗ್ ಇರ್ತಕ್ಕಂಥದ್ದು, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ JDS ಹುರಿಯಾಳು ಪ್ರಜ್ವಲ್ಗೆ ಏನಂತಂದರೆ ಹಾಸನ ಮೀಸಲಾಗುತ್ತಾ? ಯಾಕಂತಂದ್ರೆ ಹಾಸನ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಘಟನೆ ಮಾಡ್ತಾ ಇರ್ತಕ್ಕಂಥದ್ದು ತಾಯಿ ಜೊತೆಗೆ. ಹಾಗಾಗಿ ಹಾಸನ ಪ್ರಜ್ವಲ್ ಗೌಡರಿಗೆ ಹೋಗುತ್ತಾ? 3ನೇ ತಲೆಮಾರನ ಅಖಾಡಕ್ಕೆ ಇಳಿಸಲು ಗೌಡರು ಈಗಿನ ತಾಲೀಮು ನಡೆಸುತ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಈಗಾಗಲೇ ಉತ್ತರ ಸಿಗ್ತಾ ಇದೆ. ಒಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ನಿಖಿಲ್ ಗೌಡರು ಪ್ರಚಾರ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ತಾತನ ಪರವಾಗಿ ಪ್ರಜ್ವಲ್ ಗೌಡ ಸೊಸೆ ಜೊತೆಗೆ ಪ್ರಚಾರಕ್ಕೆ ಇಳಿದಿರ್ತಕ್ಕಂಥದ್ದು. ಅಂದರೆ ದೇವೇಗೌಡರು ಈಗಿನಿಂದಲೇ ರಾಜಕಾರಣದ ABCD ಕೆಲಸಕ್ಕೆ ಶುರು ಮಾಡಿದ್ದಾರೆ. ಅದು XYZಗೂ ಹೋಗುತ್ತೆ. ಸೊ ಇದು ದೇವೇಗೌಡರ ಮ್ಯಾಥಮೆಟಿಕ್ಸ್. ಅವರು ಇವತ್ತು ಗುಣಾಕಾರ ಭಾಗಾಕಾರ ಶುರು ಮಾಡಿದರೆ ಮುಂದಿನ ಚುನಾವಣೆಗೆ ಸ್ಪಷ್ಟವಾದಂಥ ಉತ್ತರ ಸಿಗುತ್ತೆ. ದೇವೇಗೌಡರ ಕುಟುಂಬದಲ್ಲಿ ಮೊಮ್ಮಕ್ಕಳಿಗಾಗಿ ಶುರುವಾಗಿದೆ ಪೈಪೋಟಿ. ಇದು ಅವರ ಆಂತರಿಕ ವಿಚಾರವಾದರೂ ಕೂಡ ರೇವಣ್ಣ ಮತ್ತು ಕುಮಾರಸ್ವಾಮಿ ನಡುವಿನ ರಾಜಕೀಯ ಲೆಕ್ಕಾಚಾರದಲ್ಲಿ ಪ್ರಜ್ವಲ್ಗೂ ಕೂಡ ಒಂದು ರಾಜಕೀಯ ಭವಿಷ್ಯ ರೂಪಿಸಲಿಕ್ಕೆ ತಾಯಿ ಭವಾನಿ ರೇವಣ್ಣ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು. ಇನ್ನೊಂದು ಕಡೆ ತಾನು ಇಷ್ಟಪಟ್ಟರೆ ರಾಜಕಾರಣಕ್ಕೆ ಬರ್ಬೋದು ಅಂತ ಕುಮಾರಸ್ವಾಮಿ ಈಗಾಗಲೇ ಒಂದು ಆಂಟಿಸಿಪೇಟರಿ ಬೇಲನ್ನು ಹಾಕಿರೋದ್ರಿಂದ ನಿಖಿಲ್ ಗೌಡ ಕೂಡ ಮುಂದಿನ ಚುನಾವಣಾ ಅಖಾಡದಲ್ಲಿ ಧುಮುಕಬಹುದು. ಸೊ ಅದು ದೇವೇಗೌಡರ ಕುಟುಂಬ ತೆಗೆದುಕೊಳ್ಳುವಂಥ ತೀರ್ಮಾನ ಆಧರಿಸಿರುತ್ತೆ. ಅಖಾಡದಲ್ಲಿ ಚಿಕ್ಕಗೌಡರು ನಿಜಕ್ಕೂ ಕೂಡ ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ. ದೊಡ್ಡ ಕುಟುಂಬಗಳಲ್ಲಿ ಬರ್ತಕ್ಕಂಥ ಮಕ್ಕಳು ಮೊಮ್ಮಕ್ಕಳು ರಾಜಕಾರಣಕ್ಕೆ ಬರ್ತಾರೆ. ಇವತ್ತು ಕೂಡ ಅಂಥದ್ದೇ ಒಂದು ಸ್ಪಷ್ಟ ಚಿತ್ರಣ ಒಂದು ಕಡೆ ಹಾಸನದಲ್ಲಿ, ಇನ್ನೊಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ನಮಗೆ ಸಿಕ್ಕಿದೆ. ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ. ನನ್ನ ಜೊತೆಗೆ ಹಿರಿಯ ಪತ್ರಕರ್ತರು ವಿಶೇಷಕರಾದ ಪ್ರೊಫೆಸರ್ ರವೀಂದ್ರ ರೇಷ್ಮೆ ಇದ್ದಾರೆ. ರೇಷ್ಮೆ ಕಾರ್ಯಕ್ಕೆ ಸ್ವಾಗತ. ಹಾಗೆ JDS ಹಿರಿಯ ನಾಯಕರಂತ ಮರ್ಲಿಂಗೇಗೌಡರು ಇದ್ದಾರೆ. ಮರ್ಲಿಂಗೇಗೌಡರು ನಿಮಗೂ ಕೂಡ ಸ್ವಾಗತ. ಹಾಸನದಿಂದ ದೇವೇಗೌಡರ ಜೊತೆಗೆ ಕೆಲಸ ಮಾಡಿ ಈಗ ಕಾಂಗ್ರೆಸ್ನಲ್ಲಿ ತೊಡೆ ತಟ್ಟಿರ್ತಕ್ಕಂಥ ಮಾಜಿ ಶಾಸಕ ವಿಶ್ವನಾಥ್ ನಮ್ಮ ಜೊತೆಗೆ ಇದ್ದಾರೆ. ವಿಶ್ವನಾಥ್ರೆ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಎಸ್, ಏನು ಮೊಮ್ಮಕ್ಕಳೆಲ್ಲ ರಾಜಕಾರಣಕ್ಕೆ ಅಖಾಡಕ್ಕೆ ಇಳಿದಿದ್ದಾರೆ. ವಿಶ್ವನಾಥ್ರೆ ನಿಮ್ಮ ಪಕ್ಷದ ವಿರುದ್ಧ ಓಟ್ ಕೇಳ್ತಾ ಇದ್ದಾರೆ. ದೇವೇಗೌಡರ ಮೊಮ್ಮಕ್ಕಳು 3ನೇ ತಲೆಮಾರು, ಏನಂತೀರಾ? ಹೌದು. ಇದು ಸೂಚನೆ ಭಾರಿ ಕಾಲದಲ್ಲೇ ಇದೆ. ನಿಮಗೆ ಸಣ್ಣ ಉದಾಹರಣೆ ತಗೊಳ್ಳಿ. 16 ಜನ ಪಾರ್ಲಿಮೆಂಟಿಗೆ ಗೆದ್ದು ಹೋದ್ರಲ್ಲ, ಆ 16 ಜನದಲ್ಲಿ ಒಬ್ಬರು ಕೂಡ ಅವ್ರ ಜೊತೆ ಇಲ್ಲ. ಈಗ ರಾಜ್ಯಸಭಾ ಸದಸ್ಯರುಗಳು 3 ಜನ ಇದ್ರು, ಆ 3 ಜನ ಅವ್ರ ಕೈಲಿಲ್ಲ ಈಗ. ಅಂದರೆ ಇದರ ಅರ್ಥ ಇಷ್ಟೇ, ಭಾರಿ ಸರಳವಾದ ಲೆಕ್ಕಾಚಾರ. ಯಾರ್ಯಾರು ಹಿರಿಯರು, ತಿಳುವಳಿಕೆಸ್ತರು, ಸಮಾಜದಲ್ಲಿ ಹೆಸರಿರೋರು, ಯಾರು ಇವರ ಕುಟುಂಬನ ಮುಂದೆ ತರಲಿಕ್ಕೆ ಅಡ್ಡಿ ಬಂದಾರೋ ಅನ್ನೋ ಕಾರಣಕ್ಕೇ ಈ ಎಲ್ಲರನ್ನೂ ಕೂಡ ಹೊರಗಾಕಂತ ಕೆಲಸ ಮಾಡಿದರು. ಅವ್ರನ್ನ ಯಾರು ಹೊರಗೋಗು ಅಂತ ಹೇಳಲ್ಲ, ಹೊರಗೋಗೋ ವಾತಾವರಣನ ಅವರೇ ನಿರ್ಮಾಣ ಮಾಡ್ತಾರೆ. ಹೊರಗೆ ಹೋಗಬೇಕಾಗ್ತದೆ. ಅದರ ಅರ್ಥ ಏನು ಅಂದರೆ, ಕುಟುಂಬದ ಇವರ 3ನೇ ತಲೆಮಾರನ್ನ ತರೋದಕ್ಕೋಸ್ಕರ ಅಥವಾ ಇವರ ಸೊಸೆಯಂದ್ರನ್ನ ತರೋಕ್ಕೋಸ್ಕರನೇ ಈ ಹಿರಿಯ ರಾಜಕಾರಣಿಗಳನ್ನು, ಹೋರಾಟಗಾರರನ್ನ, ಅನುಭವಸ್ಥರನ್ನ, ಜನಪರವಾಗಿ ಕೆಲಸ ಮಾಡ್ತಕ್ಕಂಥ ತಿಳುವಳಿಕೆ ಇರೋರನ್ನ ಪಕ್ಷದಿಂದ ಹೊರಗೆ ಹಾಕಂತ ಕೆಲಸ ಮಾಡ್ತಾ ಬಂದಿದ್ದಾರೆ. ಹಾಸನದಲ್ಲಿ ಪುಟ್ಟೇಗೌಡ ಹೋಗಿದ್ದು ಅವರ ಅಳಿಯನ ತರಕ್ಕೋಸ್ಕರ.
ವಿಶ್ವನಾಥನ್ನ ಹೊರಗಾಕಿದ್ದು, ಜವರೇಗೌಡನ ಹೊರಗಾಕಿದ್ದು ಬೇಲೂರಿನಲ್ಲಿ ಅವರ ಸೊಸೆಗೆ ಜಾಗನ ತಯಾರು ಮಾಡೋಕ್ಕೋಸ್ಕರ. ಸೊ ಈಗ ಹಲವರು ಅವ್ರ ಜೊತೆ ಈಗ ಉಳ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಗತಿ ಭಾರಿ ಬೇಗ ಬರುತ್ತೆ ಅನ್ನೋದು ಸತ್ಯ. ಎಸ್, ವಿಷಯ ಹತ್ರ ಬಂದೆ ನಾನು. ಮಲ್ಲಿಂಗೇಗೌಡರು ನಗ್ತಾ ಇದ್ರು, ಒಂದು ನಿಮಿಷ. ಮಲ್ಲಿಂಗೇಗೌಡರು ನಗ್ತಾ ಇದ್ದಾರೆ. ಮಲ್ಲಿಂಗೇಗೌಡ್ರೆ, ದೇವೇಗೌಡರು ಆದ್ಮೇಲೆ ರೇವಣ್ಣ, ಕುಮಾರಸ್ವಾಮಿ ರೇವಣ್ಣ ಆದ್ಮೇಲೆ ನಿಖಿಲ್ ಗೌಡ, ಅನಿತಾ ಕುಮಾರಸ್ವಾಮಿ, ಅದಾದ್ಮೇಲೆ ಈಗ ನಿಖಿಲ್ ಗೌಡ, ಪ್ರಜ್ವಲ್ ರೇವಣ್ಣ. ಅದು ಒಂದು ರೀತಿ ವಂಶವೃಕ್ಷ ಬೆಳೀತಾನೇ ಇದೆ ರಾಜಕಾರಣದಲ್ಲಿ. ನಾನು ತಪ್ಪಂತ ಹೇಳ್ತಲ್ಲ, ಯಾವ ರಾಜಕೀಯ ಕುಟುಂಬದಲ್ಲಿ ಅವ್ರ ಮಕ್ಕಳು ಬರಬಾರ್ದಂತಲ್ಲ. ಅವ್ರ ಶ್ರಮ ಜನ ಕೈ ಹಿಡಿತಾರೆ, ಜನ ಕೈ ಬಿಡ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಎಲ್ಲವೂ ಕೂಡ ನೋಡ್ತಾ ಇದ್ರೆ ಒಂದು ತಲೆಮಾರು, 2 ತಲೆಮಾರು, 3ನೇ ತಲೆಮಾರು ಕೂಡ ಸಿದ್ಧ ಆಗ್ತಾ ಇದೆ, ಚುನಾವಣೆ ಕೂಡ ಬರುತ್ತೆ ಅಂತ ನನ್ನ ಅನುಮಾನ. ಒಂದು ನೀವು ತಿಳ್ಕೊಳ್ಳಿ, ನಮ್ಮ ದೇಶ ಪ್ರಜಾಸತ್ತಾತ್ಮಕ ದೇಶ. ಪ್ರಜೆಗಳು ನಮ್ಮನ್ನು ಆರಿಸ್ತಾರೆ. ಈಗ ದೇವೇಗೌಡರ ಕುಟುಂಬದ ಬಗ್ಗೆನೇ ನಾವು ಮಾತನಾಡ್ತಾ ಹೋಗ್ತೀವಿ ಅಂತ ಅನ್ನೋದಕ್ಕೆ ಒಂದು ನಿಮಿಷ ನೀವು ನಾನು ಟೈಮ್ ಕೊಟ್ಟು ಮಾತಾಡಿಸ್ಬೇಕು. ಈಗ ನೀವು ಅಲ್ಲೇ ಬರೀ ದೇವೇಗೌಡರ ಬಗ್ಗೆ ಮಾತನಾಡ್ತಾ ಇದ್ರಿ. ನಾನು ಮೊನ್ನೆ ಒಂದು ಓದಿದೆ ವಂಶಾವಳಿಗಳು ಅಂತಂತೇಳಿ. ಈಗ ರಾಹುಲ್ ಗಾಂಧಿಯವರು ನೆಹರು ಮನೆತದ 5ನೇ ಕುಡಿ, ಇವ್ರದ್ದು 3 ಆದರೆ ಅವ್ರದ್ದು 5ನೇ ಕುಡಿ. ಒಂದು ಅಲ್ಲ, ನೀವು ಆ 5ನೇ ಕುಡಿಯನ್ನ ತರಬಾರ್ದು, ಅದ್ರ ವಿರುದ್ಧ ಹೋರಾಟ ಮಾಡಿದವರು ತಾನೆ ನಿಮ್ಮ ಪಕ್ಷ ರಾಜಕಾರಣ. ನಮ್ಮಲ್ಲಿ ನಾವು ಹೇಳೋದು ಮೋತಿಲಾಲ್ ನೆಹರು ಅವರಿಂದ ಹಿಡಿದ್ರೆ 6ನೇ ಕುಡಿ. ಮೋತಿಲಾಲ್ ನೆಹರು ಅವರಿಂದ ಹಿಡಿದ್ರೆ 6ನೇ ಕುಡಿ. ಮೋತಿಲಾಲ್ ನೆಹರು ಅವ್ರನ್ನ ಬಿಡೋಣ. ಅದು ನೀವು ನಮ್ಮ ಇಡೀ ದೇಶದ್ದು ಅಂತ ತಗೊಂಬನ್ನಿ. ನೀವು ಹೇಳಿದ್ದು ಈಗ ನೀವು ನಮ್ಮ ದೇಶದ್ದೇ ಅಂತಲ್ಲ, ನೀವು ಟೇಕ್. ಈಗ ಜಾರ್ಜ್ ಬುಷ್ ಬಂದರು. ಜಾರ್ಜ್ ಬುಷ್ ಅವ್ರ ಮಗ 2 ಸಾರಿ ಗೆದ್ದರು ಅಮೆರಿಕಕ್ಕೆ. ಈಗ ಕೆನಡಿ ಬಂದರು. ಕೆನಡಿ ಅವ್ರು ತಮ್ಮ ರಾಬರ್ಟ್ ಕೆನಡಿ ನೋಡ್ದಾಗದೆ ಹೋಗಿದ್ರೆ ಅವಾಗ ನಾವೆಲ್ಲ ಹುಡುಗರು, ನಿಮ್ಗೆ ಹೇಳ್ತೀನಿ. ಈಗ ಅವರು ಭಾಳ ಮೆಜಾರಿಟಿನಲ್ಲಿ ಗೆದ್ದಿರೋರು. ಪ್ರಶ್ನೆ ಅದಲ್ಲ. ನಾನು ಹೇಳ್ತಕ್ಕಂಥದ್ದು ಏನು ಅಂತಂತ ಹೇಳಿದ್ರೆ, ಬರೀ ನಾವು ದೇವೇಗೌಡರ ಕುಟುಂಬದವ್ರ ಬಗ್ಗೆನೇ ಮಾತನಾಡ್ತಾ ಹೋಗ್ತೀವಿ ಅಂತಕ್ಕಂಥ. ಈಗ ನಿಖಿಲ್ ಅವ್ರು ಇರ್ಬೋದು, ಪ್ರಜ್ವಲ್ ಇರ್ಬೋದು, ಅಥವಾ ಭವಾನಿ ರೇವಣ್ಣ ಅವ್ರು ಇರ್ಬೋದು, ಅನಿತಾ ಅವರೇ ಇರ್ಬೋದು, ಯಾರೇ ಇರಲಿ, ನಾನು ಹೇಳ್ತಕ್ಕಂಥದ್ದು ಅವರೇ ನೇರವಾಗಿ ಏನು ದೇವೇಗೌಡರು ಇಂಥ ಸೀಟ್ನ ಕೊಟ್ಬಿಡಿಯಪ್ಪ ನನ್ನ ಮಕ್ಳಿಗೋ ಮೊಮ್ಮಕ್ಳಿಗೋ ಅಂತ ಹೇಳೋಂಥ ಅಲ್ಲ. ಪ್ರಶ್ನೆ ಇಲ್ಲ, ಹೇಳಲ್ಲ ಅಂತಲ್ಲ, ಆ ಪ್ರಶ್ನೆನೇ ಇಲ್ಲ. ಇಲ್ಲಿ ಏನಾಗ್ತದೆ, ಜನ ಆರಿಸ್ಬೇಕು. ಇವತ್ತು ಜನಕ್ಕೆ ಬೇಡ್ರಿ, ನಮಗೆ ವಂಶಾವಳಿಗಳು ಬೇಡ, ನಮಗಿಂಥವ್ರು ಬೇಡ ಅಂತ ಹೇಳಿದ್ರೆ ಅವ್ರು ರಿಜೆಕ್ಟ್ ಮಾಡ್ತಾರೆ. ಈಗ ಒಂದು ಸಣ್ಣ ಉದಾಹರಣೆ, ಈಗ ನಮ್ಮ ಕನಕಪುರದಲ್ಲಿ ಅನಿತಾ ಅವರೇ ಸೋತರು. ಈಗ ಕುಮಾರಸ್ವಾಮಿಯವರೇ ಸೋತಿದ್ರು. ನಿಮ್ಗೆ ಹೇಳ್ತೀನಿ, ದೇವೇಗೌಡರು ಸೋತಿದ್ರು. ಜನಕ್ಕೆ ಏನಾಗ್ತದೆ, ಗೆಲ್ಲಿಸ್ತೀವಿ ಅಂತ ಹೇಳಿದಾಗ ಅವ್ರಿಗೆ ಹಕ್ಕಿದೆ. ಈಗ ಪ್ರತಿಯೊಬ್ಬ ಮತದಾರ 25 ವರ್ಷ ತುಂಬಿದ ಮೇಲೆ ಅವ MLA ಆಗಲಿಕ್ಕೆ ಅವ ಅರ್ಹನಿರ್ತಾನೆ, MP ಆಗಲಿಕ್ಕೆ ಅರ್ಹನಿರ್ತಾನೆ. ಜನ ಅದನ್ನು ತೀರ್ಮಾನ ಮಾಡಬೇಕೇ ಹೊರತು ನಾವ್ಯಾರೋ 4 ಜನ ನಮಗೆ ಟಿಕೆಟ್ ಕೊಡಲಿ. ಈಗ ನನಗೂ ಟಿಕೆಟ್ ಕೊಟ್ಟಿಲ್ಲಪ್ಪ, ಈಗ ನಾವು ಹೇಳ್ತೀವಿ ಅಂತಲ್ಲ. ಪ್ರಶ್ನೆ ಏನಾಗ್ತದೆ ಅಂದರೆ, ಕೆಲವು ಸಂದರ್ಭಗಳು ಅವನ್ನೆಲ್ಲ ನೋಡಿ ನಾವು ಡಾಕ್ಟರ್ ಮಗ ಡಾಕ್ಟರ್ ಆಗಬಾರ್ದಂತ ಎಲ್ಲೂ ಇಲ್ಲ, ಇಂಜಿನಿಯರ್ ಆಗಬಾರ್ದಂತ ಎಲ್ಲೂ ಇಲ್ಲ. ಆದರೆ ರಾಜಕಾರಣಿ ಮಗ ರಾಜಕಾರಣಿನೇ ಆಗ್ತಾನಲ್ಲ ಅಂತ ಬಹುತೇಕ ಕೇಸ್ಗಳಲ್ಲಿ ನೋಡಿ. ಕಳೆದ 20 ವರ್ಷಗಳಿಂದ ಭಾರತದ ರಾಜಕಾರಣದ ಸಂದಿಗ್ಧ ಹೆಂಗಿದೆ. ಮತದಾರರ ಆಯ್ಕೆ ಒಂದು ಕಡೆ, ಸೆಕ್ಯುಲರ್ ಪರಿವಾರದ ಕುಟುಂಬವಾದ, ಮತ್ತೊಂದು ಕಡೆ ಸಂಘ ಪರಿವಾರದ ಕೋಮುವಾದ. ಇದೆರಡು ಆಯ್ಕೆ ಭಾಳ ಡಿಫಿಕಲ್ಟ್. ಬಿಟ್ವೀನ್ ದ ಸಿ ಆ್ಯಂಡ್ ಡೀಪ್ ಸಿ ಆ್ಯಂಡ್ ದ ಡೆವಿಲ್ ಅನ್ನೋ ಥರ. ಈಗ ಒಂದು ವರ್ಷದ ಹಿಂದೆ ಉದಯವಾಣಿ ಪತ್ರಿಕೆಯಲ್ಲಿ ಅವರ ಅಂಕಣಕಾರ ಫಾದರ್ ಪ್ರಶಾಂತ್ ಮಾಡ್ತಾ ಅವರು ಪ್ರಜಾಪ್ರಭುತ್ವ ಎಂಬ ವ್ರತ ಅಂತ ಭಾಳ ಅದ್ಭುತವಾದ ಒಂದು ಲೇಖನವನ್ನು ಬರೆದಿದ್ರು. ಅದರಲ್ಲಿ 3 ಥರ ವರ್ಗೀಕರಣ ಮಾಡ್ತಾರೆ. ಎಲ್ಲಿ ಸಮಾನತೆ, ಸಹೋದರತ್ವದ ಭಾವನೆ ಇರುತ್ತೋ ಅದು ಪ್ರಜಾಪ್ರಭುತ್ವ. ಅಂದರೆ ನಿಮ್ಮ ರಕ್ತ ಸಂಬಂಧಿಕರ ಅಲ್ಲದೇ ಇರೋರನ್ನು ಕೂಡ ನೀವು ಸಹೋದರತ್ವ ಭಾವನೆಯಿಂದ ನೋಡ್ತಿರೋ ಅದು ಪ್ರಜಾಪ್ರಭುತ್ವ. ಎಲ್ಲಿ ವಂಶ ಪಾರಂಪರ್ಯ ಆಳ್ವಿಕೆ ಇರುತ್ತೋ ಅದು ರಾಜಪ್ರಭುತ್ವ, ಡೈನಾಸ್ಟಿ, ಡೆಮೋಕ್ರಸಿ ಆ್ಯಂಡ್ ಡೈನಾಸ್ಟಿ. ಎಲ್ಲಿ ಜಾತಿ ಮತ ಕೋಮಿನ ರಾಜಕಾರಣ ನಡೆಯುತ್ತೋ ಅದು ಪಂಗಡ ಪ್ರಭುತ್ವ ಅಂತ. ರಾಜಪ್ರಭುತ್ವ, ಪ್ರಜಾಪ್ರಭುತ್ವ ಮತ್ತು ಪಂಗಡ ಪ್ರಭುತ್ವ ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಪದೇ ಹೇಳ್ತಾ ಇದ್ದೆ. ಆಮ್ ಆದ್ಮಿ ಬಂದ್ಮೇಲೆ ಹೇಳ್ತಾ ಇದ್ವಿ, ಭ್ರಷ್ಟಾಚಾರದ ಜೊತೆಗೆ ಜಾತೀಯತೆ ಕೂಡ ಅಷ್ಟೇ ಮುಖ್ಯ. ಜಾತಿವಾದ ಕೂಡ ಒಂದು ದೊಡ್ಡ ಅಪಾಯಕಾರಿ. ಜಾತಿಯಿಂದಾಗಿ ಪ್ರಜಾಪ್ರಭುತ್ವ ಮತ್ತು ಸೆಕ್ಯುಲರಿಸಮ್ನ ಎರಡೂ ಆದರ್ಶಗಳಿಗೆ ಇವತ್ತು ಅಪಚಾರ ಆಗ್ತಾ ಇದೆ. ಜಾತಿ ಅಂದ್ರೇನು? ಹಾಗಾದ್ರೆ ಜಾತ್ಯತೀತ ಅಂದ್ರೇನು? ಜಾತಿ ಅಂತಂದರೆ ಸ್ವಜನ ಪಕ್ಷಪಾತದ ಅತ್ಯಂತ ಕೆಟ್ಟ ಸ್ಥಿತಿ. ಕೇವಲ ನಮ್ಮ ಜಾತಿಯವನು ಅನ್ನೋ ಕಾರಣಕ್ಕೆ, ಕೇವಲ ಒಬ್ಬ ಜಾತಿಯವನು ಅನ್ನೋ ಕಾರಣಕ್ಕಾಗಿ ಒಬ್ಬನನ್ನು ಪ್ರೀತಿಸೋದು, ಅವನು ಎಷ್ಟೇ ಅಯೋಗ್ಯನಾಗಿರಲಿ, ಭ್ರಷ್ಟನಾಗಿರಲಿ, ಅಥವಾ ನಮ್ಮ ಜಾತಿಯವನು ಅಲ್ಲ ಅನ್ನೋ ಕಾರಣಕ್ಕೆ ಎಷ್ಟೇ ಯೋಗ್ಯ ಪ್ರತಿಭಾವಂತ ಆದರೂ ಕೂಡ ಅವನನ್ನು ದ್ವೇಷಿಸೋ, ಅದು ಜಾತಿವಾದ. ಆದರೆ ಕುಟುಂಬವಾದ ಅದಕ್ಕಿಂತ ಕೆಟ್ಟ ಸ್ವಜನ ಪಕ್ಷಪಾತ. ಜಾತಿ ಅಂತಂದಾಗ ನಿಮ್ಮ ರಕ್ತ ಸಂಬಂಧಿಕರಲ್ಲದ ಒಂದು ದೊಡ್ಡ ಲಕ್ಷಾಂತರ ಜನ, ಒಂದು ದೊಡ್ಡ ಸಮುದಾಯ ಇರುತ್ತೆ. ಅದರಲ್ಲೇ ಮರಲಿಂಗೇಗೌಡರು ಮತ್ತೊಬ್ಬರು ಒಬ್ಬ ಪ್ರತಿಭಾವಂತ, ಯೋಗ್ಯ, ಸಮರ್ಥನಿರೋರಿಗೆ ಒಂದು ಅವಕಾಶ ಇರುತ್ತೆ, ಅವಕಾಶ ನಿರೀಕ್ಷೆ ಆದರೂ ಇರುತ್ತೆ. ಕುಟುಂಬವಾದ ಅಂತಂದಾಗ ಅಲ್ಲಿ ಎಂಟ್ರಿ ಕೇವಲ ಒಂದು 5-6 ಜನ ಸದಸ್ಯರಿಗೆ ಮಾತ್ರ. ಇವತ್ತು ಸೋನಿಯಾ ಗಾಂಧಿ ಅವರಿಂದ ಹಿಡಿದು ದೇವೇಗೌಡರು, ಕರುಣಾನಿಧಿ, ಶರದ್ ಪವಾರ್, ನ್ಯಾಷನಲ್ ಕಾನ್ಫರೆನ್ಸ್ನ ಫರೂಕ್ ಅಬ್ದುಲ್ಲಾ ಅವರಿಂದ ಹಿಡಿದು
ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ಈ ಕುಟುಂಬವಾದದಿಂದ ಪ್ರಜಾಪ್ರಭುತ್ವ ಮತ್ತು ಸೆಕ್ಯುಲರಿಸಂ ಎರಡೂ ಆದರ್ಶಗಳಿಗೆ ಕೂಡ ಬಲಹೀನಗೊಳ್ತವೆ. ಎರಡೂ ಆದರ್ಶಗಳಿಗೆ ಅಪಚಾರವಾಗ್ತಾ ಇದೆ. ಜಾತಿವಾದ ಕುಟುಂಬವಾದ ಇದವಲ್ಲ, ಅದು ಪಕ್ಷಗಳು ಕೂಡ ಬಲಹೀನಗೊಳ್ತಾ ಹೋಗುತ್ತೆ. ನಮ್ಮಲ್ಲಿ ನಡೀತಾ ಇರೋದು ಡೆಮೊಕ್ರೆಟಿಕ್ ಪಾಲಿಟಿಕ್ಸ್, DNA ಪಾಲಿಟಿಕ್ಸ್. ಇದು DNA ಪಾಲಿಟಿಕ್ಸ್. ಒಬ್ಬ ರಾಹುಲ್ ಗಾಂಧಿ ಅವರು 2 ಅವಧಿಗೆ ಅವರು ಪಾರ್ಲಿಮೆಂಟ್ ಸದಸ್ಯರಾಗಿದ್ದರು. ಒಬ್ಬ ಮೇಧಾವಿ ಪ್ರಧಾನಮಂತ್ರಿ ಕೈ ಕೆಳಗೆ ಮಂತ್ರಿಯಾಗಿ ಕೆಲಸ ಮಾಡುವಂತ ಒಂದು ವಿನಯವಂತಿಕೆ ತೋರಿಸಿಲ್ಲ. ತಾನು ಹುಟ್ಟಿರೋದು ರೇಷ್ಮೆ ಪ್ರಕಾರ ಭಾವನೆ ಇದೆ ಅಲ್ಲ, DNA ಪಾಲಿಟಿಕ್ಸ್ ಇದೆಯಲ್ಲ, DNA ಪಾಲಿಟಿಕ್ಸ್ ಅಲ್ಲಿ ನಾನು ಪ್ರಜ್ವಲ್ ರೇವಣ್ಣ, ನಿಖಿಲ್ ಗೌಡರ ಆ ಒಂದು ಇದಿದೆ. ಒಂದೇ ಒಂದು ನಿಮಿಷ ಲಕ್ಷ್ಮಣ್, ಪಾಪ ಅವ್ರಿಬ್ರು ಹುಡುಗರು ಮುಖ ನೋಡಿದ್ರೆ ಅವ್ರಿಗಿನ್ನೂ ಚುನಾವಣೆಗೆ ಸ್ಪರ್ಧೆ ಮಾಡೋ ವಯಸ್ಸಾಗಿಲ್ಲ. ಮೊನ್ನೆ ಒಂದು ಇಂಗ್ಲಿಷ್ ಪತ್ರಿಕೆಗೆ ಅದು ಪ್ರಜ್ವಲ್ ಒಂದು ಸಂದರ್ಶನ ಕೊಟ್ಟಿದ್ದಾರೆ. ನನಗಿನ್ನೂ 22 ವರ್ಷ, ನಾನು ಎಲಿಜಿಬಲ್ ಇಲ್ಲ, ನಾನು ಎಲೆಕ್ಷನ್ ಇಲ್ಲಕ್ಕೆ. ಅಲ್ಲ ಮಲ್ಲಿಂಗೇಗೌಡ್ರೆ, ಈಗ ಪ್ರಜ್ವಲ್ ಗೌಡರ ಮಾತಿನ ಶೈಲಿ ಇದೆಯಲ್ಲ, ಆ ನಾಯಕತ್ವ ಗುಣ ಇದೆ. ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಪ್ರಜ್ವಲ್ ಗೌಡರ ಬರುವಂಥ ದಾಟಿ, ಆ ಮಾತಿನ ಶೈಲಿ, ಆಮೇಲೆ ನನ್ನ ಶ್ರಮ ಇದೆ, ನನ್ನ ಹೋರಾಟ ಇದೆ. 3.5 ಲಕ್ಷ ಬತ್ತು ನಮ್ಮ ತಾತಗೆ, ನಾನೀಗ ಹೋರಾಟ ಮಾಡ್ತಾ ನನ್ನ ಶಕ್ತಿ ಅದು 4.5 ಲಕ್ಷಕ್ಕೆ ಹೋಗುತ್ತೆ. ಇದು ಒಬ್ಬ ಲೀಡರ್ನ ಕ್ಯಾರೆಕ್ಟರ್, ಅದು ಕಂಡು ಬರ್ತಾ ಇದೆ. ಸೊ ಅದು ಒಂದೇ ದಿನಕ್ಕೆ ಬಂದಿಲ್ಲ. ಅವ್ರ ತಾಯಿ ಕೂಡ ಅವ್ರನ್ನ ಬೆಳೆಸಿದ್ದಾರೆ, ನರ್ಸರಿಯಲ್ಲಿ ಗಿಡ ಬೆಳೆಸಂಗೆ ಬೆಳೆಸಿದ್ದಾರೆ. ನಿಖಿಲ್ ಗೌಡರು ಬೆಳೆದೇ ಇರ್ಬೋದು, ಆದರೆ ನರ್ಸರಿಯಲ್ಲಿ ಬೆಳೆದಿದ್ದು ಪ್ರಜ್ವಲ್ ರೇವಣ್ಣ. ಅವರು ಎಲ್ಲೋ ಲೋಕಸಭಾ ಕ್ಷೇತ್ರವನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ತಾತ ಹೇಳಿದ್ರೆ ನಾನು ರೆಡಿ ಇದ್ದೀನಿ ಅಂತ ಹೇಳುವಂಥದ್ದು. ಇಲ್ಲಿ ನಿಖಿಲ್ ಗೌಡ ಹೇಳೋದು, ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರಾದಂಥ ದೇವೇಗೌಡರು ಏನು ತೀರ್ಮಾನ ಕೈಗೊಳ್ತಾರೆ ಅದನ್ನು ಒಪ್ತೀನಿ, ನನಗೆ ನಿಲ್ಲಕ್ಕೆ ಸದ್ಯಕ್ಕೆ ಯಾವುದೇ ರೀತಿಯ ತೀರ್ಮಾನ ಕೈಗೊಂಡಿಲ್ಲ, ಅವ್ರು ಹೇಳಿದ್ರೆ ನಿಲ್ತೀನಿ ಅಂತಂದರೆ ಈಗಿನಿಂದಲೇ ಒಂದು ರೀತಿ ನರ್ಸರಿಂಗ್ ನಡೀತಾ ಇದೆಯಾ ಅಂತ. ಇಲ್ಲ, ಅದು ಒಂದು ಮಟ್ಟಿಗೆ ನಾನು ತಪ್ಪಂತ ಹೇಳ್ತಾ ಇಲ್ಲ ಅದನ್ನು. ಇಲ್ಲ, ಒಂದು ಮಟ್ಟಿಗೆ ತಮಗೆ ಹೇಳ್ತೀನಿ. ಈಗ ನೆಹರೂರವರು ಇದು ಹೇಳಿದಾಗ 59ರಲ್ಲಿ 56ರಲ್ಲಿಂದ ಕಾಣುತ್ತೆ, ಇಂದಿರಾ ಗಾಂಧಿಯವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು. ಇಂದಿರಾ ಗಾಂಧಿಯವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಲ್ಲೇ ಮೊಟ್ಟ ಮೊದಲ ಕೇರಳದಲ್ಲಿ ವಿರೋಧ ಪಕ್ಷದ ಇದಾಗಿ ಸರ್ಕಾರ ಬಂತು, ನಂಬೂದಿರಿಪಾಳ್ಯ. ಅಲ್ಲ, ನನ್ನ ಪ್ರಶ್ನೆ ನೀವು ಇದು ನಿಮ್ಮ ರಾಜಕೀಯ ಬದುಕಿಗೂ ಇಂದಿರಾ ಗಾಂಧಿ ಅವರ ಮಾತು ಕೇಳಿ ಆ ಸರ್ಕಾರನ ವಜಾ ಮಾಡಿದ್ರು. ಯಾವ ತರ ಅಂತಂದ್ರೆ, ಈಗ ನೆಹರೂರವರು ಇಂದಿರಾ ಗಾಂಧಿ ಅವ್ರನ್ನ ಪ್ರೊಜೆಕ್ಟ್ ಮಾಡಿದ್ರು. ನೀವು ಎಲ್ಲೆಲ್ಲ ಹೋಗ್ತಾ ಇದ್ದಾರೆ, ನನಗೆ ಸಬ್ಜೆಕ್ಟ್ ಬಂದ್ಬೇಕು. ಅದಕ್ಕೆ ಬರ್ತಾ ಇದ್ದಾರೆ ಸರ್. ಪ್ರಜ್ವಲ್ ರೇವಣ್ಣ, ನಿಖಿಲ್ ಗೌಡ್ರನ್ನ ರೆಡಿ ಮಾಡ್ತಾ ಇದ್ದೀರಾ? ರೆಡಿ ಮಾಡ್ತಾ ಇದ್ದೀರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ಬೆಳಗ್ಗೆ ಮತ್ತೊಬ್ಬ ಪುತ್ರಿ ಮುನಿಯಪ್ಪ ಅವ್ರ ಮಗಳು ರೂಪಾ ಶಶಿಧರ್ ಅವರು ಹೇಳ್ತಾ ಇದ್ದಾರೆ, ಅವರು ಇದೇ ತರ್ಕ ಇಟ್ರು, ಲಾಯರ್ ಮಗ ಲಾಯರ್ ಆಗ್ತಾನೆ, ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್. ನೋಡಿ, ಲಾಯರ್ ಮಗ ಲಾಯರ್ ಆಗ್ಬಿಟ್ಟು ಲಾಯರ್ಗಿರಿ ಮಾಡ್ತಾ ಇರ್ತಾನೆ, ಡಾಕ್ಟರ್ ಮಗ ಡಾಕ್ಟರ್ ಗಿರಿ ಮಾಡ್ತಾ ಇರ್ತಾನೆ. ಆಮೇಲೆ ಅದಕ್ಕೆ ನಿರ್ದಿಷ್ಟವಾದ ಒಂದು ವಿದ್ಯಾರ್ಹತೆ, ಪರಿಶ್ರಮ, ದುಡಿಮೆ ಎಲ್ಲ ಬೇಕು. ಆಮೇಲೆ ಕುಟುಂಬ ಅವರಿಗೆ ಲಾಯರು ಡಾಕ್ಟರ್ಗಳಿಗೆ ಇತರರ ಮೇಲೆ ಸವಾರಿ ಮಾಡೋ ಅಧಿಕಾರ ಇಲ್ಲ. ರಾಜಕಾರಣ ಅಂತಂದ್ರೆ ಇತರ ಇಡೀ ಸಮಾಜದ ಮೇಲೆ ಸವಾರಿ ಮಾಡೋ ಅಧಿಕಾರ ಸಿಗುತ್ತೆ, ಶಕ್ತಿ ನಿಯಂತ್ರಣ. ಬರೀ ಡಾಕ್ಟರ್ಗಳು, ಇಂಜಿನಿಯರು, ಫಾರ್ಮರ್ಸ್, ಸೋಲ್ಜರ್ಸ್ ಎಲ್ಲರ ಮೇಲೂ ಅಧಿಕಾರ. ಅದಕ್ಕೆ ಅದು ಮುಖ್ಯವಾಗಿ ಹೊಟ್ಟೆಪಾಡಿನ ವೃತ್ತಿ ಅಲ್ಲ. ಅದು ಇವೆಲ್ಲ ಉಳಿದಿದ್ವೆಲ್ಲ ಹೊಟ್ಟೆಪಾಡು ವೃತ್ತಿ, ಕೃಷಿ ವ್ಯಾಪಾರ ತರ ಉಳಿದಿದ್ವೆಲ್ಲ ಆಧುನಿಕ ವಿಜ್ಞಾನದಿಂದ ಸೃಷ್ಟಿಯಾಗಿರುವಂಥ ವೃತ್ತಿಗಳು. ಇದು ಹಾಗಿಲ್ಲ. ಟಿಕೆಟ್ ಪಡೆಯುವಾಗಲೂ ಕೂಡ ಒಬ್ಬ ಸುದೀರ್ಘಾವಧಿ ಪಕ್ಷಕ್ಕೆ ಸೇವೆ ಮಾಡಿರೋ ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಪಡೆಯೋದೇ ಒಂದು ದೊಡ್ಡ ಹರಸಾಹಸ. ಸಿಗೋದಿಲ್ಲ. ಹಾಗಿರುವಾಗ ವಿನೇಬಿಲಿಟಿ ಬರುತ್ತೆ. ಇದೊಂದು ಕೌಟುಂಬಿಕ ಆಮೇಲೆ ಇವತ್ತು 21ನೇ ಶತಮಾನದಲ್ಲಿ ಯಾವ ಖಾಸಗಿ ಕಂಪನಿಗಳಲ್ಲಿ ಕೌಟುಂಬಿಕ ಮಾಲೀಕತ್ವ ಇರಬೇಕಾಗಿತ್ತು, ಅಲ್ಲಿ ಮ್ಯಾನೇಜ್ಮೆಂಟ್ ಲೀಡರ್ಶಿಪ್ ಬಂದಿದೆ, ಅಲ್ಲಿ ಸಾಮೂಹಿಕ ನಾಯಕತ್ವ. ಯಾವ ರಾಜಕೀಯ ಪಕ್ಷಗಳಲ್ಲಿ ಸಾಮಾಜಿಕ ನಾಯಕತ್ವ ಇರಬೇಕಾಗಿತ್ತು, ಅಲ್ಲಿ ಕೌಟುಂಬಿಕ ಮಾಲೀಕತ್ವ. ದೊಡ್ಡ ವಿಪರ್ಯಾಸ. ಎಲ್ಲವನ್ನೂ ಒಪ್ಕೊಳ್ತಾ ಹೋಗ್ತಾ ಇದ್ದೀವಿ, ಒಬ್ಬರೇ ಅಲ್ಲ, ನಾವೆಲ್ಲರೂ ಒಪ್ತಾ ಇದೀವಿ. ದೇಶದಲ್ಲಿ ಏನಾಗಿದೆ, ದೇಶದ ಪರಿಸ್ಥಿತಿ ತಗೊಂಡಾಗ ಎಲ್ಲ ಈಗ ನಾವು ಹೇಳಿದೆ, ನಾವು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೂ ಅದೇ ಆಗಿದೆ ಅಂತೇಳಿ. ಬಟ್ ಏನಾಗ್ತದೆ, ಇವಾಗ ನೀವು ಹೇಳಿದ್ರಿ ಪ್ರಜ್ವಲ್ ರೇವಣ್ಣ ಅವರು ಎಲ್ಲ ಕೆಲಸ ಮಾಡ್ತಿದ್ದೀನಿ, ಆ ನಾಯಕತ್ವವನ್ನು ಬೆಳೆಸ್ತಾ ಇದ್ದಾರೆ ಅಂತಂತೇಳಿ. ನಾನು ಕೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಒಳ್ಳೆಯ ರೀತಿಯಲ್ಲಿ ಜನಸಾಮಾನ್ಯರ ಕಷ್ಟ ಸುಖಗಳನ್ನು ಹಂಚಿಕೊಂಡು, ಈಗ ಸಬ್ಕೆ ಸಾಥ್, ಅದೇನೋ BJP ಅವರು ಹೇಳಿದ್ದಾರೆ, ಸಬ್ಕೆ ವಿಕಾಸ್ ಅಂತ ಅನ್ನೋ ಮಟ್ಟದಲ್ಲಿ ಯೋಚನೆ ಮಾಡ್ತಕ್ಕಂಥ, ಎಲ್ಲರ ಜೊತೆ ಎಲ್ಲರ ಪ್ರಗತಿ ಸರ್ ಒಂದು ಒಪ್ಕೊಳ್ಳಿ ಅಂತಕ್ಕಂಥ ಚುನಾವಣಾ ಅಖಾಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ, ಹೋರಿಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ನೇರವಾಗಿ ಆಪರೇಷನ್ಗೆ ಬರ್ತೀವಿ ಅಂತ ಹೇಳಿದ್ರೆ ಈಗ ಆಯ್ತು, ಅವ್ರು ಪ್ರಚಾರಕ್ಕೆ ಮಾತ್ರ ಸೀಮಿತ ಆಗ್ತಾರೆ. ಅವ್ರು ಬರೀ ಪ್ರಚಾರ ಮಾಡ್ತಾರಪ್ಪ, ಮುಂದೆ ಏನು ಟಿಕೆಟ್ ತೊಗೊಳಲ್ಲ, ಚುನಾವಣಾ ಅಖಾಡಕ್ಕೆ ದುಮ್ಕಲ್ ಅಂತ ಹೇಳ್ತೀರಾ? ಇಲ್ಲ, ಒಂದು MP ಸೀಟ್ನಲ್ಲಿ 8 ಕ್ಷೇತ್ರ ಬಂದಾಗ ಸಾವಿರಾರು ಜನ ಪ್ರಚಾರ. ಹೌದು ಸರ್, ಒಪ್ಕೊಂಡೆ ನಾನು ಪ್ರಚಾರ. ನಾನು ಎಲೆಕ್ಷನ್ ನಿಂತಿದ್ದೆ, ತಮಗೆ ಹೇಳ್ತೇನೆ. ಈಗ ನಮ್ಮ ಮನೆಯಲ್ಲೆಲ್ಲ ಮಾಡಿದ್ರು. ಈಗ ನನ್ನ ಮಗ ಒಬ್ಬ ಡಾಕ್ಟರ್, ನಿಮ್ಮ ಮಕ್ಕಳಿಗೆ ದೇವೇಗೌಡರ ಮಕ್ಕಳಿಗೆ ಅಡ್ವಾಂಟೇಜ್ ಸಿಗ್ತಾ ಇಲ್ಲ. ಪ್ರಚಾರಕ್ಕೆ ಸೀಮಿತ, ನನ್ನ ಪ್ರಕಾರ ಅದು ಪ್ರಚಾರಕ್ಕೆ ಸೀಮಿತ ಆಗತ್ತಾ? ಅದಾದ್ರೆ ಹೇಳ್ಬಿಡಿ. ನಿಖಿಲ್ ಮತ್ತು ಪ್ರಜ್ವಲ್, ಅವ್ರ ತಾತನ ಪರವಾಗಿ ಪ್ರಜ್ವಲ್, ತಂದೆ ಪರವಾಗಿ ನಿಖಿಲ್, ನಾನು ಪ್ರಚಾರ ಮಾಡ್ತಾ ಇದ್ದಾರೆ, ನಮ್ಮ ತಂದೆಗೆ 8 ಕ್ಷೇತ್ರ ಬರುತ್ತೆ, ಅವರೆಲ್ಲ ಕಡೆ ಓಡಾಡಕ್ಕಾಗಲ್ಲ, ಅಷ್ಟಕ್ಕೆ ಮಾತ್ರ ಸೀಮಿತ ಆಗ್ತಾರೆ. ಕ್ರಿಟಿಕ್ ಸಿಸ್ಟಮ್ನಲ್ಲಿ ಜನ ಏನು ಹೇಳ್ತಾರೋ ಜನದ ತೀರ್ಮಾನವೇ ಅಂತಿಮ.
ತಮ್ಗೆ ಹೇಳ್ಬೇಕು ಅಂದ್ರೆ. ಸರ್ ಅದು ಚುನಾವಣೆ ನಾಳದು ನೀವು ಟಿಕೆಟ್ ಚುನಾವಣೆಯಲ್ಲಿ ಜನ ಅವ್ರಿಗೆ ಹಿಡಿತಾರೋ ಕೈ ಬಿಡ್ತಾರೋ ಅದು ಬೇರೆ ವಿಚಾರ. ಅಲ್ಟಿಮೇಟ್ ಒಬ್ಬ ಚುನಾವಣಾ ಕುಸ್ತಿ ಅಖಾಡದಲ್ಲಿ ಕುಸ್ತಿ ಹಿಡಿಯಕ್ಕೆ ರೆಡಿ ಮಾಡ್ತಾ ಇದ್ದೀರಾ. ಈಗ ಡೆಮೋಕ್ರೆಟಿಕ್ ಸಿಸ್ಟಮ್ ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಆಮೇಲೆ ಈಗ ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಗ್ತೀನಿ ಅಂತ ಕನ್ಸ್ಕೊಂಡಿದ್ರೆ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗ್ತೀನಿ ಅಂತ ನೀವು ಎಲ್ಲೆಲ್ಲ ಹೋಗ್ತಾ ಇದ್ದೀರಾ? ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ತಾ ಇಲ್ಲ. ನನ್ನ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾ ಇಲ್ಲ ನೀವು. ದೇವೇಗೌಡರಾಗ್ಲಿ ಅಬ್ದುಲ್ ಕಲಾಂ ಆಗ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಪ್ರಧಾನಮಂತ್ರಿಗಳ ಮಕ್ಕಳು ಆಗಿರಲಿಲ್ಲ. ಯಾವ್ದಾರ ಅಂತಲ್ಲ ಆತರ ಹೋಗ್ಬೋದು ಹೇಳ್ತೇನೆ. ಆತರ ಈಗ ನಾವು ಅಲ್ಲ ಎಲಿಜಿಬಿಲಿಟಿ ಏನು ಈಗ ನಮ್ಮ ಕೊನೆಗೆ ಯಾವ ಮಟ್ಟಕ್ಕೆ ಬಂತು ಅಂತಂದ್ರೆ ಈ ಸಾರಿ ಚುನಾವಣೆಯಲ್ಲಿ ಉತ್ತರ ಕನ್ನಡ ಕ್ಷೇತ್ರ ಅಲ್ಲಿ ಇಬ್ರು ಕಾಂಗ್ರೆಸ್ ನಾಯಕರ ನಡುವೆ ಪೈಪೋಟಿ ನಡೆದಿರಲಿಲ್ಲ, ಇಬ್ರು ಕಾಂಗ್ರೆಸ್ ನಾಯಕರ ಮಕ್ಕಳ ನಡುವೆ. ಆಮೇಲೆ ವೀರಪ್ಪ ಮೊಯ್ಲಿ ಅವರು ತಮ್ಮ ಕ್ಷೇತ್ರಕ್ಕಿಂತ ತಮ್ಮ ಮಗನಿಗೆ, ಅದು ಜನಾರ್ದನ್ ಪೂಜಾರಿ ವಿರುದ್ಧ ಹಿರಿಯ ನಾಯಕನ ವಿರುದ್ಧ ತಮ್ಮ ಮಗನ ನಿಲ್ಲಿಸುವಂಥ ಒಂದು ದೊಡ್ಡ ಪ್ರಯಾಸದಲ್ಲೇ ಸಾಕಷ್ಟು ಮುಖಭಂಗ ಅನುಭವಿಸಿದ್ರು. ಬಟ್ ಇವರೆಲ್ಲ ಬಂಗಾರಪ್ಪನವರ ಕುಟುಂಬದ ದುರಂತವನ್ನು ನೋಡ್ಬಿಟ್ಟು ಇವರೆಲ್ಲ ಪಾಠ ಕಲಿಬೇಕಾಗಿದೆ. ಇಡೀ ಕುಟುಂಬದಲ್ಲಿ ತೊಡಗಿಸ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಪಾಪ. ಬಂಗಾರಪ್ಪನವರ ಅಂತಿಮ ದಿನಗಳೇ ಅವ್ರ ಮನೆನೇ ಒಂದು ಕುರುಕ್ಷೇತ್ರ ಆಗ್ಬಿಡ್ತು. ವಿಶ್ವನಾಥ್ ಅವ್ರ ನಂತರವೂ ಕೂಡ ಮುಂದುವರೆದಿದೆ. ಘೋರವಾದ ದುರಂತ ಯಾಕೆ ಇವ್ರ ಮೈ ಮೇಲೆ ಮನೆ ಮಕ್ಕಳೆಲ್ಲ ಕಳಿಸ್ಬಿಟ್ಟು. ವಿಶ್ವನಾಥ್ರೆ ಮರಿಲಿಂಗೇಗೌಡರು ಹೇಳ್ತಾ ಇದಾರೆ ನಿಖಿಲ್ ಮತ್ತು ಪ್ರಜ್ವಲ್ ಪ್ರಚಾರ ಮಾಡ್ತಾ ಇದಾರೆ ಸ್ವಾಮಿ. 8 ಕ್ಷೇತ್ರಗಳು ಬರ್ತವೆ ಲೋಕಸಭೆ, ದೊಡ್ಡದ ಕ್ಷೇತ್ರ ಪ್ರಚಾರ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಮುಂದಿನದನ್ನ ಹೆಂಗ್ ಹೇಳಕ್ಕಾಗತ್ತೆ ನಾವೀಗ? ಈಗ ಪ್ರಚಾರ ಮಾಡ್ಲೇಬೇಕು. ಈಗ ವಿಶ್ವನಾಥ್ ಅವರು ನಿಂತ್ರೆ ಅವ್ರ ಮನೆಯವ್ರು ಮಾಡ್ಲೇಬೇಕು. ಮರಿಲಿಂಗೇಗೌಡ್ರೆ ಸರ್ ಹೇಳಿ ಸರ್. ಮರಿಲಿಂಗೇಗೌಡರು ಅವ್ರೇನು ಹೇಳ್ತಾರೆ ಅದು ಅವ್ರ ಪಕ್ಷದ ಸಮರ್ಥನೆ. ಆದರೆ ನಾನು ಮರಿಲಿಂಗೇಗೌಡ್ರಿಗೆ ಪ್ರಶ್ನೆ ಹೇಳಿ ಸರ್. ಮರಿಲಿಂಗೇಗೌಡರಂಥ ಸಮರ್ಥವಾದಂಥ ನಾಯಕತ್ವ ಇದ್ದಾಗ ಮರಿಲಿಂಗೇಗೌಡರಂಥವ್ರನ್ನ ಕಾರ್ನರ್ ಮಾಡಿ ಅವ್ರನ್ನ ಮೂಲೆಗಿಟ್ಟು ಅಲ್ಲಿ ಅವರ ಮಕ್ಕಳನ್ನು ಬೆಳೆಸುವಂಥ ಕೆಲಸ ಆದಾಗ ಅಂಥ ಸಂದರ್ಭದಲ್ಲಿ ಮರಿಲಿಂಗೇಗೌಡರಿಗೆ ಗೊತ್ತಾಗೋದು ಅನ್ಯಾಯ ಎಲ್ಲೋ ನಡೀತಾ ಇದೆ ಅಂಥೇಳಿ. ಇವತ್ತು ದೇವೇಗೌಡರ ಮಕ್ಕಳು ಸೊಸೆಯಂದಿರು ಅವ್ರ ಮೇಲೆ ದೊಡ್ಡ ಕುಟುಂಬ ಇದೆ. ಈಗ ಉದಾಹರಣೆಗೆ ಚನ್ನರಾಯಪಟ್ಟಣದಲ್ಲಿ ಅವರ ಅಳಿಯನ ತಮ್ಮನ್ನ MLA ಮಾಡೋಕ್ಕೋಸ್ಕರ ಪುಟ್ಟೇಗೌಡರನ್ನ ಜಾಗ ಖಾಲಿ ಮಾಡಿಸಿದ್ರು. ನಾಳೆ ಇವರ ಸೊಸೆಯಂದಿರೋ ಇವರ ಭಾವಂದಿರೋ ಯಾರನ್ನೋ ಒಬ್ಬರನ್ನ ನಾಳೆ ತರಬೇಕು ಅಂದಾಗ ಮರಿಲಿಂಗೇಗೌಡರ ಜಾಗಕ್ಕೆ ತರ್ತಾರೆ. ಕೇವಲ ಮಾತ್ರ ಸೀಮಿತ ಆಗಿಲ್ಲ. ವಿಶ್ವನಾಥ್ ಈ ವಿಚಾರದಲ್ಲಿ ವಿಶ್ವನಾಥ್ ಈ ವಿಷಯದಲ್ಲಿ ದೇವೇಗೌಡರು ಒಂದು ಅವರ ಹಾಸ್ಯ ಪ್ರಜ್ಞೆ ಕೂಡ ಬಹಳ ಬಹಳ ಅಗಾಧವಾದದ್ದು. 1999ರಲ್ಲಿ ತಂದೆ ಮಕ್ಕಳು ಎಲ್ಲ ಸೋಲು ಅನುಭವಿಸಿ ಅವ್ರು ಮತ್ತೆ ಕನಕಪುರದಲ್ಲಿ ಪುನರ್ಜನ್ಮ ಪಡ್ಕೊಂಡ್ರಲ್ಲ, ಅವಾಗೆಲ್ಲ ನಿಮ್ಮ ವೇದಿಕೆಗಳ ಮೇಲೆ ಹೇಳ್ತಾ ಇದ್ರಿ, ನೀವೆಲ್ಲ ಅಲ್ಲಿ ಸುತ್ತ ಕೂತಿರ್ತಿದ್ರಿ. ಹೌದು, ನನ್ನ ಕನಸು ನಮ್ಮ ಹುಡುಗರು ನಾಳೆ ವಿಧಾನಸೌಧದ ಮೆಟ್ಟುಗಳ ಮೇಲೆ ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತಂದಾಗ ಅವಾಗ ಅವ್ರು ಹಂಗೆ ಹೇಳ್ದಾಗಲೆಲ್ಲ ಇವ್ರೇನು ಅನ್ಕೊಳ್ತಾರೆ, ನಮ್ಮ ಸಿದ್ದರಾಮಯ್ಯ, MP ಪ್ರಕಾಶ್, CM ಇಬ್ರಾಹಿಮು ಆ ಹುಡುಗರಂದ್ರೆ ತಾವು ಅಂತ ಅನ್ಕೊಂಡಿದ್ರು. ಅವ್ರು ಏಕಾಏಕಿ ಅವ್ರಿಗೆ ಆಘಾತ ಆಗಿದ್ದು ಜನವರಿ 19 ಯಾವಾಗ ಕುಮಾರಸ್ವಾಮಿ ಅವ್ರ ನಾಯಕತ್ವದಲ್ಲಿ ರಾಜಭವನದಲ್ಲಿ ಒಂದು ದೊಡ್ಡ ಕ್ರಾಂತಿ ನಡೀತು, ಮಿಡ್ ನೈಟ್ ರೆವಲ್ಯೂಷನ್. ಅದಾದಾಗಲೇ ಇವ್ರಿಗೆಲ್ಲ ಮರ್ಮಾಘಾತ ಆಗಿತ್ತು. ಹುಡುಗರಂದ್ರೆ ನಾವಲ್ಲ, ಅವ್ರ ಹುಡುಗರು ಅಂತ, ಅವ್ರ ಮನೆ ಮಕ್ಕಳು ಅಂತ. ದೇವೇಗೌಡರ ದೂರದೃಷ್ಟಿ ಮತ್ತು ಹಾಸ್ಯ ಪ್ರಜ್ಞೆ ಈಗಲೂ ಸಹ ಹೇಳ್ತಾರೆ. ಈಗಲೂ ನೋಡಿ, ಮೈಸೂರಿನಲ್ಲಿ ಹಿಂದುಳಿದ ವರ್ಗದ್ದು ಒಂದು ಸಮಾವೇಶ ನಡೆಯುತ್ತೆ. ಅಲ್ಲಿ ಹಿಂದುಳಿದ ವರ್ಗದ ವಿಚಾರ ಮಾತಾಡೋದೇ ಇಲ್ಲ. ಅವ್ರು ಹೇಳ್ತಾರೆ, ನಾನು ಮತ್ತು ನನ್ನ ಹೆಂಡತಿ ಮಕ್ಕಳು ಎಲ್ಲ ಮುಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದು ನೋಡಬೇಕು ಅಂತಾರೆ. ಅಲ್ಲೊಬ್ಬ ಹಿಂದುಳಿದ ವರ್ಗದವನ ಬಗ್ಗೆ ಆಗಲಿ, ಹಿಂದುಳಿದ ವರ್ಗದನ್ನ ತರ್ತೀನಿ ಅನ್ನೋದ್ರ ಬಗ್ಗೆ ಆಗಲಿ, ಇನ್ನೊಬ್ಬನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಅವ್ರು ಮಾತಾಡೋದೇ ಇಲ್ಲ. ಅಂದರೆ ಈಗಂತೂ ಅವರು ಒಂದು ನೇರವಾಗಿ ಹೇಳಬೇಕು ಅಂದರೆ ಯಾವುದೇ ಲಜ್ಜೆ ಅಥವಾ ಅವಮಾನ, ನಾಚಿಕೆ ಅನ್ನೋದು ಇಟ್ಕೊಂಡೇ ಇಲ್ಲ. ನೇರವಾಗಿ ಹೇಳ್ತಾರೆ, ನನ್ನ ಕುಟುಂಬದವರು ಅಧಿಕಾರಕ್ಕೆ ಬರಬೇಕು ಅಂತ. ಟೋಟಲಿ ಏನಂದರೆ ಇದೊಂದು ಅವರ ಮನೆಯ ಆಸ್ತಿ, ಇಡೀ ಕರ್ನಾಟಕ ಅವ್ರ ಮನೆಯ ಆಸ್ತಿ. ಆ ಆಸ್ತಿ ಹಂಚಿಕೆಯಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಭಾವಂದಿರು ಇಡೀ ಕುಟುಂಬಕ್ಕೆ ಹಂಚುವಂತ ಕೆಲಸ ನಡೀತಾ ಇದೆ ಅಲ್ಲ. ವಿಶ್ವನಾಥ್ರೆ, ನಿಮ್ಗೆ ದೇಶಪಾಂಡೆ ಕಣ್ಣಿಗೆ ಕಾಣಲ್ಲ, ಮಾರಾಟ ಆಳ ಕಣ್ಣಿಗೆ ಕಾಣಲ್ಲ, ಇದು ವೀರಪ್ಪ ಮೊಯ್ಲಿ ಕಣ್ಣಿಗೆ ಕಾಣಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಕಣ್ಣಿಗೆ ಕಾಣಲ್ಲ, ಧರ್ಮಸಿಂಗ್ ಕಣ್ಣಿಗೆ ಕಾಣಲ್ಲ. ನಿಮ್ಮ ಎಲ್ಲ ಮುಖ್ಯಮಂತ್ರಿಗಳ ಮಕ್ಕಳು MLAಗಳಾಗ್ಬಿಟ್ರಲ್ಲ ವಿಶ್ವನಾಥ್ಜಿ. ನೋಡಿ ಹೇಳ್ತಾರೆ, ಅಲ್ಲ ವಿಶ್ವನಾಥ್ಜಿ, ಒಂದ್ ನಿಮಿಷ ಇಲ್ಲ, ಅದಕ್ಕೆ ಉತ್ತರ ಕೊಡ್ತೀನಿ. ಈಗ ನೀವು ನೆಹರು ಮಂದಂದವ್ರು 5 ತಲೆಮಾರು ಆದ್ರು. ನಾನು ನೋಡಿ, ದೇಶದಲ್ಲಿ ಎಲ್ಲೂ ಮಾಡ್ದಲೇ ಇರೋ ಕೆಲಸನ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಲ್ಲ. ಆದರೆ ನಮಗೆ ನಮ್ಮ ಎದುರಿಗೆ ನಮ್ಮ ಕಣ್ಮುಂದೆ ನಡೀತಾ ಇರ್ತಕ್ಕಂಥ ರಾಜಕಾರಣ, ದೇವೇಗೌಡರ ಕುಟುಂಬದ ಹತ್ರನೇ ನಾವಿದ್ದೀವಿ, ಇಲ್ಲಿ ಅವ್ರ ಊರಲ್ಲೇ ಇದ್ದೀವಿ. ನಮಗೆ ಬೇರೆಲ್ಲರಿಗಿಂತ ಇವರು ದೊಡ್ಡದಾಗಿ ಕಾಣ್ತಾರೆ. ಯಾಕೆಂದರೆ
ಇವರ ಮಕ್ಕಳು ಮತ್ತು ಸೊಸೆಯಂದಿರು ಇವರ ರಾಜಕಾರಣಕ್ಕೋಸ್ಕರ ಮತ್ಸದಿ ರಾಜಕಾರಣಿಗಳನ್ನ ಸಮಾಜ ಸೇವೆ ಮಾಡೋಂಥವ್ರನ್ನ ಹೊರಗಿಡುವಂಥದ್ದು, ಉಚ್ಚಾಟನೆ ಮಾಡುವಂಥ ಕೆಲಸ ಮಾಡ್ತಾರಲ್ಲ, ಇನ್ನೊಬ್ಬರ ತುಳಿಯಂತ ಕೆಲಸ ಮಾಡ್ತಾರಲ್ಲ, ಅದನ್ನ ಬೇರೆಯವ್ರು ಮಾಡಲ್ಲ. ಅದು ರಾಜಕಾರಣ. ಕರುಣಾನಿಧಿ ಅವ್ರ ಮಗನ್ನೇ ತೆಗೆದು ಬಿಟ್ರಲ್ಲ ವಿಶ್ವನಾಥ್ ಜಿ. ಮರಿಮಕ್ಳಿಗೋಸ್ಕರ ವಿಶ್ವನಾಥ್ ಜಿ, ಕರುಣಾನಿಧಿ ಅವರು ಸ್ವಂತ ಮಗ ಅಳಗಿರಿನೇ ತೆಗೆದು ಪಾರ್ಟಿಯಿಂದನೇ ಔಟ್ ಮಾಡಿಬಿಟ್ರು. ಅಲ್ಲ, ಇನ್ನೊಬ್ಬ ಮಗನ ಸಲುವಾಗಿ ಅಂತ ಇನ್ನೊಂದು ಕರುಣಾನಿಧಿ ದೇವೇಗೌಡರು ಆದ್ರಲ್ಲ ಅಂತ ಬೇಜಾರ. ಅವರು ಮಾತೆತ್ತಿರ ಕರುಣಾನಿಧಿ ತರ ಆಗಲ್ಲ ಅಂತ ಹೇಳ್ತಾ ಇದ್ರು. ಯಾರು? ಆದ್ರೆ ಇಲ್ಲಿ ಕರುಣಾನಿಧಿನು ಮೀರ್ಸಂತ ಕೆಲಸ ಮಾಡಿಲ್ಲ. ನಾನು ಆ ಪ್ರಶ್ನೆ ಕುಟುಂಬ ಆಗಬಾರ್ದು, ನಾನು ಹಂಗ ಆಗಲ್ಲ ಅಂತ ಹೇಳ್ತಾ ಇದ್ರು. ಒಂದು ಕೊನೆ ರಿಯಾಕ್ಷನ್ ರೇಷ್ಮೆ ಅವರೇ, ಇಲ್ಲಿ ನಾನು ಪ್ರಜ್ವಲ್ ಮತ್ತು ನಿಖಿಲ್ ಒಂದ್ ನಿಮಿಷ ವಿಶ್ವನಾಥ್ರೆ, ಕರುಣಾನಿಧಿ ತರ ಆಗಲ್ಲ ಅಂದ್ಮೇಲೆ ಒಂದ್ ನಿಮಿಷ ಅದಕ್ಕಿಂತಲೂ ಹೆಚ್ಚು ಮುಂದಕ್ಕೆ ಹೋದ್ರೆ ಏನ್ ಹೇಳ್ಬೋದು ಹೇಳಿ? ಒಂದ್ ನಿಮಿಷ ವಿಶ್ವನಾಥ್ರೆ. ರೇಷ್ಮೆ ಅವರೇ, ನಾನು ಪ್ರಜ್ವಲ್ ಮತ್ತು ರೇವಣ್ಣ ಇಬ್ಬರು, ಈಗ ನಿಖಿಲ್ ಇಬ್ಬರು ಭಾಷಣ ಮಾತಾಡಿದ್ದು ನೋಡಿದ್ವಿ, ಅವ್ರು ಬೈಟ್ ಕೊಟ್ಟಿದ್ದು. ಬಟ್ ಪ್ರಜ್ವಲ್ ಭಾಳ ಅಂದರೆ ಒಂದು ರೀತಿ ಅದನ್ನು ಬೆಳೆದಿದ್ದಾರೆ ಅಂತ, ಸಂಘಟನೆ ಇರ್ಬೋದು, ಅವ್ರು ತೊಡಗಿಸ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಅಂದರೆ ಹಾಸನದಲ್ಲಿ ಅವರು ವಿಶೇಷವಾಗಿ ಹಾಸನ ಕ್ಷೇತ್ರದಲ್ಲಿ ಅವರು ತಾತ ಇವತ್ತು ಈ ಚುನಾವಣೆ ಮುಗಿದ ಮೇಲೆ ಕ್ಷೇತ್ರ ಅಲ್ಲ, ಅವ್ರು ರಾಜಕೀಯ ಪಕ್ಷದಲ್ಲಿ ಈಗ ಪ್ರಜ್ವಲ್ಗೋಸ್ಕರ ಒಂದು ಡೆವಲಪ್ಮೆಂಟ್ ಸೆಲ್ ಅಂತ ಒಂದು ಹೊಸ ಉಪಶಾಖೆಯನ್ನು ಸೃಷ್ಟಿ ಮಾಡಿದಾರಂತೆ. ಅವರು ಕುಮಟಾ ಕ್ಷೇತ್ರ, ಆಮೇಲೆ ಇನ್ನೊಂದು ಯಾವುದು ಹೊಳೆ ನರಸೀಪುರ ಕ್ಷೇತ್ರ, ಇದು ಬೇಲೂರು ಕ್ಷೇತ್ರನೇ ಯಾವುದೋ, 2 ಕ್ಷೇತ್ರಗಳಲ್ಲಿ ಒಂದು ಯುವ ಸೈನ್ಯವನ್ನು ಅವ್ರು ತಯಾರು ಮಾಡಿದ್ದಾರೆ. ಎಲ್ಲ ಒಂದು ಸಂದರ್ಶನ ಹೇಳ್ಕೊಂಡಿದ್ದಾರೆ. ಇದೆಲ್ಲ ಸರಿ ನೋಡಿ, ಪುತ್ರ ವ್ಯಾಮೋಹಕ್ಕೆ ಬಲಿಯಾಗ್ಬಿಟ್ಟು ಶ್ರೀಮತಿ ಇಂದಿರಾ ಗಾಂಧಿ ಅವರೇ ತಮ್ಮ ಇಬ್ಬರು ಮಕ್ಕಳನ್ನು ಅವರು ಕೂಡ ಬಲಿಯಾಗ್ಬಿಟ್ರು. ಅವರು ಬೇರೆ ಬೇರೆ ಕಾರಣದಿಂದ ಈ ದೇಶದ ಮೇಲೆ ಆ ತುರ್ತು ಪರಿಸ್ಥಿತಿ ಹೇರೋದಾಗಲಿ ಅದ್ರ ಪರಿಣಾಮಗಳನ್ನು ಅನುಭವಿಸಬೇಕು ಬಂತು. ಒಬ್ಬ ಮಗ ದುರಂತ ಸಾವು, ಮತ್ತೊಬ್ಬ ಮಗ ಹಂತಕರ ಮಾನವ ಹಂತಕೆಗೆ ಬಲಿಯಾಗ್ಬಿಟ್ರು. ಇವೆಲ್ಲ ದುರಂತಗಳು ನೋಡ್ತಾನೆ ಇದ್ದೀವಿ. ಇದನ್ನು ನೋಡಿ ಕೂಡ ಯಾರೂ ಪಾಠ ಕಲಿತಾ ಇಲ್ಲ. ಯಾಕಂದರೆ ಅಧಿಕಾರದ ಆಕರ್ಷಣೆ ಎಷ್ಟು ತೀಕ್ಷ್ಣವಾಗಿದೆ ಅಂತಂದರೆ, ಎಲ್ಲ ಒಂದು ಕಡೆ ಒಬ್ಬರ ಅಧಿಕಾರ ಅನ್ನಿಸಿದ ಮೇಲೆ ಇನ್ನೊಂದು ಕುಟುಂಬಕ್ಕೆ ಇನ್ನೊಬ್ಬರಿಗೆ ಹಸ್ತಾಂತರ ಮಾಡಲಿಕ್ಕೆ ಯಾರಿಗೂ ಮನಸ್ಸು ಬರ್ತಾ ಇಲ್ಲ. ಇದು ನಮ್ಮ ದೇಶದ ಪ್ರಜಾಪ್ರಭುತ್ವದ ದುರಂತ, ಸೆಕ್ಯುಲರಿಸಂನ ದುರಂತ. ಇದು ಕುಟುಂಬವಾದ, ಕೋಮುವಾದ ಮತ್ತು ಜಾತಿವಾದಕ್ಕಿಂತ ಹೆಚ್ಚು ಅಪಾಯಕಾರಿ. ಸೊ ನಿಮ್ಮ ಇನ್ ಬಿಟ್ವೀನ್ ದಿ ಲೈನ್ಸ್ ನೋಡೋದಾದ್ರೆ ಇಬ್ರು ಮೊಮ್ಮಕ್ಕಳು ಚುನಾವಣೆ ಹಾಕಕ್ಕೆ ಬರ್ತಾರೆ. ಪಾಪ ಅವರಿಬ್ರು ಅವ್ರು ಒಳ್ಳೆ ವಿದ್ಯಾರ್ಥಿಗಳಾಗಬೇಕು, ಫಸ್ಟ್ ಉನ್ನತ ವ್ಯಾಸಂಗ ಪಡ್ಕೋಬೇಕು, ಯಾವುದೋ ಒಂದು ವೃತ್ತಿಯಲ್ಲಿ ತಮ್ಮ ಬದುಕು ಕಟ್ಕೋಬೇಕು. ಅಷ್ಟೇ ಅಲ್ಲ, ಅವ್ರು ಇನ್ನೂ ಪ್ರೀತಿ, ಪ್ರೇಮ, ಪ್ರಣಯ, ಮದುವೆ ಅದೆಲ್ಲ ಮಾಡ್ಬೇಕಲ್ಲ. ಅನುಭವ ಪಡ್ಕೊಂಡ್ಮೇಲೆ ಬನ್ನಿ, ಆಮೇಲೆ ಬರಲಿ ಸಮಾಜ ಉದ್ಧಾರ ಮಾಡಲಿಲ್ಲ. ರವೀಂದ್ರ ರಶ್ಮಿಜೆ, ಇಲ್ಲಿ ಏನಾಗಿದೆ ನಮ್ಮ ಜನಕ್ಕೆ ಅಂತಂದ್ರೆ ನಿಜವಲ್ಲೂ ಹೇಳ್ತೇನೆ. ಈಗ ನನ್ನ ಇದರಲ್ಲಿ ನನ್ನ ಮಗಳು ಹೈಸ್ಕೂಲ್ ಓದ್ತಾ ಇದ್ಲು, ಕ್ಯಾನ್ವಾಸ್ ಬಂದ್ಲು. ನಿಮ್ಗೆ ಹೇಳ್ಬೇಕು ಕ್ಯಾನ್ವಾಸ್ ಬಂದ್ರು, ಹೇಳ್ತೀನಿ ತಮಗೆ. ನನ್ನ ಹೆಂಡತಿ ಕ್ಯಾನ್ವಾಸ್ ಮಾಡೋದು, ಇವತ್ತೇನಾದ್ರು ರಾಜಕೀಯಕ್ಕೆ ಅಯ್ಯೋ ರೀ ಹೋಗ್ರಿ ಅಂದರು. ಅದಲ್ಲ, ಈಗ ನಾವು ಈಗಲೇ ಊಹೆ ಮಾಡಿ ದೇವೇಗೌಡರ 3ನೇ ತಲೆ ಬಂದುಬಿಡುತ್ತೆ, ನಿಂತು ಬಿಡ್ತಾರೆ, ಪ್ರಶ್ನೆ ಅಲ್ಲ. ಈಗ ಅವ್ರು ಇನ್ನೂ ಯಾವುದೇ ವಿಷಯದಲ್ಲಿ ಯಾಕೆ ಮಾತು ಹೇಳಿದೆ ಅಂತಂದ್ರೆ, ಸ್ವತಃ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ತಕ್ಷಣವೇ ಅವ್ರು ಓದಿದ ನ್ಯಾಷನಲ್ ಕಾಲೇಜಲ್ಲಿ ಒಂದು ಸನ್ಮಾನ ಮಾಡಿಸಿದ್ರು. ಸನ್ಮಾನ ಮಾಡಿದಾಗ ಹೇಳಿದ್ರು, ನಾನು ಇಷ್ಟು ಒಳ್ಳೆ ಕಾಲೇಜಲ್ಲಿ ನನ್ನ ತಂದೆ ನನಗೆ ಪ್ರವೇಶ ಕೊಟ್ಟರು, ನರಸಿಂಹಯ್ಯನವರು ನನಗೆ ಅಡ್ಮಿಷನ್ ಕೊಟ್ಟರು, ನಾನು ಒಳ್ಳೆ ವಿದ್ಯಾರ್ಥಿ ಆಗ್ಲಿಕ್ಕೆ ಆಗಲೇ ಇಲ್ಲ, ನೀವ್ಯಾರು ನಂತರ ಆಗಬೇಡಿ ಅಂತ ಹೇಳಿದ್ರು. ಈ ಮಾತನ್ನು ಅವ್ರ ಮಗನಿಗೆ ಅವರು ಉಪದೇಶ ಮಾಡಿದ್ರೆ ಎಷ್ಟು ಒಳ್ಳೇದಾಗ್ತಾ ಇತ್ತು. ನನಗೆ ಗೊತ್ತಿದೆ, ನಿಖಿಲ್ ಇನ್ನೂ ಒಳ್ಳೆ ವಿದ್ಯಾರ್ಥಿಯಾಗಿ ತನ್ನ ಸಾಬೀತು ಮಾಡಬೇಕಾಗಿ ತನ್ನ ಸಾಮರ್ಥ್ಯವನ್ನು, ಒಬ್ಬ ಒಳ್ಳೆ ವೃತ್ತಿವಂತನಾಗಿ ತನ್ನ ಸಾಮರ್ಥ್ಯವನ್ನು ಸಾಬೀತು ಮಾಡಬೇಕು, ಒಬ್ಬ ಒಳ್ಳೆ ಮನುಷ್ಯರಾಗಿ ಒಬ್ಬ ತನ್ನ ಬದುಕನ್ನು ಕಟ್ಕೊಂಡು ಆಮೇಲೆ ಬರಲಿ ಸಮಾಜ. ನಾನು ಮತ್ತೆ ಚರ್ಚೆ ಮಾಡ್ತೀನಿ, ಯಾಕಂತಂದ್ರೆ ಈಗಾಗಲೇ ಕುಟುಂಬ, ವಿಶೇಷವಾಗಿ ತಂದೆ ಒಬ್ಬ ದೊಡ್ಡ ನಾಯಕ, ತಾತ ಒಬ್ಬ ದೊಡ್ಡ ನಾಯಕ, ಮತ್ತೆ ಚಿಕ್ಕಪ್ಪ ದೊಡ್ಡ ನಾಯಕ, ದೊಡ್ಡಪ್ಪ ನಾಯಕ ಎಲ್ಲರೂ ಇರುವಾಗ ಅದು ಒಂದು ದೊಡ್ಡ ನಮಗೆ ಅಸೆಟ್ ಆಗಿಬಿಡುತ್ತೆ. ಅದೇ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗುತ್ತೆ, ವಿನ್ಯಬಿಲಿಟಿ ಕ್ರೈಟೀರಿಯಾ ಆಗುತ್ತೆ. ನೀವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಆ ಕುಟುಂಬಕ್ಕೆ ಸೇರಿದ್ರು ಅನ್ನೋ ಕಾರಣಕ್ಕೆ ಸಹಜವಾಗಿ ಟಿಕೆಟ್ ಸಿಗುತ್ತೆ, ಸಹಜವಾಗಿ ಸಾಮಗ್ರಿ ಸಿಗುತ್ತೆ, ಸಹಜವಾದಂಥ ಸಂಪನ್ಮೂಲಗಳು ಸಿಗ್ತವೆ. ಸೊ ಆ ಮೂಲಕ ಒಂದು ರಾಜಕೀಯ ಅಧಿಕಾರವನ್ನು ಪಡೀಬಹುದು. ಇದು ಕೇವಲ ದೇವೇಗೌಡರ ಕುಟುಂಬಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ನಾವು ಪ್ರಜ್ವಲ್ ಮತ್ತು ನಿಖಿಲ್ ಗೌಡರನ್ನು ನೋಡಿ ಮಾತಾಡ್ತಾ ಇಲ್ಲ. ಇದು ದೇಶದಲ್ಲಿ ಕುಟುಂಬದ ರಾಜಕಾರಣದಲ್ಲಿ ಬಂದು ಹೋಗಿರ್ತಕ್ಕಂಥದ್ದು ಈಗಲೂ ಕೂಡ ಬರ್ತಾ ಇದೆ. ಮತ್ತೆ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು.